ಇದು ಯಾವುದೋ ಸಣ್ಣ ಪುಟ್ಟ ಸ್ಥಳ ಅಲ್ಲ ಸ್ನೇಹಿತರೆ. ನಮ್ಮ ಭಾರತ ಮಾತೆಯ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಬಲಿದಾನ ನೀಡಿದಂಥ ಈ ಪುಣ್ಯ ಸ್ಥಳ ಸ್ನೇಹಿತರೆ. ಈ ಜಾಗ ಬಂದು ಲೇ ಲಡಕ್ಕಲ್ಲಿರುವಂಥ ಈ ಜಾಗ ಬಂದು ತುಂಬ ಪ್ರಕೃತಿಯ ಮಡಿಲಿನಲ್ಲಿರುವಂಥ ಈ ಸ್ಥಳನ ನೀವು ಒಂದು ಸಲ ಆದರೂ ವಿಸಿಟ್ ಮಾಡಿ. ಈ ಜಾಗ ಬಂದು ಲೇ ಲಡಕ್ಕಲ್ಲಿರೋದು. ಶ್ರೀನಗರದಿಂದನೂ ಬರ್ಬೋದು, ನೀವು ಮನಾಲಿ ಕಡೆಯಿಂದನೂ ಬರ್ಬೋದು. ಇಲ್ಲಿ ಬಂದಾಗ ಈ ಸ್ಥಳನ ಒಂದು ಸಲ ವಿಸಿಟ್ ಮಾಡಿ. ಆರ್ಮಿ ಅಂಡರಲ್ಲಿರೋದ್ರಿಂದ ತುಂಬ ಸ್ವಚ್ಛವಾಗಿ ನೋಡಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ಇಲ್ಲೆಲ್ಲ ಐಸ್ ಬಿದ್ದಿದೆ, ಬಟ್ ಕ್ಲೀನ್ ಮಾಡಿದ್ದಾರೆ. ಬೆಳಗ್ಗೆನೇ ಕ್ಲೀನ್ ಮಾಡಿ ಸ್ವಚ್ಛಂದವಾಗಿ ಇಟ್ಟಿದ್ದಾರೆ. ಆರ್ಮಿ ಅಂಡರು ನ್ಯಾಷನಲ್ ಹೈವೇಸ್ ಬಂದು ನೋಡಿ ಎಷ್ಟು ನೀಟಾಗಿದೆ. ಹೈವೇಗಳಂದರೆ ಹೈವೇಗಳ ಬಗ್ಗೆ ಮಾತಾಡೋದಕ್ಕೆ ಆಗಲ್ಲ, ಅಷ್ಟು ನೀಟಾಗಿದೆ. ನೀಟ್ನೆಸ್ ಬಂದು A1 ನೋಡಿ. ಇದು ಬೇಸ್ ಕ್ಯಾಂಪು ಆರ್ಮಿ ಅವ್ರದ್ದು. ಹಾಗೇನೆ ನೋಡಿ ಹಿಂಗಿದೆ. ಹೆಸರು 7524 ಬ್ಯಾಚ್ ಹವಿಟೀಸರ್. ಸಾಕಾಗಿದೆ, ಎತ್ಕೊಂಡು ಶೂಟ್ ಮಾಡ್ತಾ ಇರ್ಬೋದು ನೋಡಿ. ಆರ್ಮಿ ಗಾಡಿಗಳನ್ನೆಲ್ಲ ಹೆಂಗೆ ನಿಲ್ಲಿಸಿದ್ದಾರೆ. ರಿಟೈರ್ಡ್ ಆಗಿದೆ, ಎಲ್ಲ ಏಜ್ ಆಗಿರೋದ್ರಿಂದ ನಿಲ್ಲಿಸಿದ್ದಾರೆ. ಏಜ್ ಆಗಿದ್ದಾರೆ ಹುಲಿಗಳೇ. ಪ್ರವಾಸ ಮಾಡಬೇಕಂದ್ರೆ ಈ ನಕ್ಷೆ ನೋಡ್ಕೊಂಡು ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ಬೋದು. ಆರ್ಮಿ ಅವ್ರದ್ದು ಇಲ್ಲಿಂದ ಅಲ್ಲವರೆಗೂ ಯಾವ ಥರ ಮೇಂಟೆನೆನ್ಸ್ ನೋಡಿ, ಸಕ್ಕತ್ತಾಗಿದೆ. ಆ ಟಿಕೆಟ್ ಎತ್ತೋ ಸ್ವಂತ. ಒಳಗೋಗೋಣ ಬನ್ನಿ ಇವಾಗ. ಆಲ್ ಆಫ್ ಫೇಮ್ ಸಕ್ಕತ್ತಾಗಿದೆ. ಮೇಂಟೆನೆನ್ಸ್ ಮಾತ್ರ A1 ನೋಡಿ. ತೋರಿಸ್ತಾ ಇದ್ದೀನಿ ನೋಡಿ, ಬುದ್ಧನ ವಿಗ್ರಹದ ಮುಂದ್ಗಡೆ ಇರುವಂಥದ್ದು. ಅಲ್ಲಿ ಇದೇ ಥರದ ಆರ್ಮಿ ವೆಹಿಕಲ್ಸು ಇಟ್ಟಿದ್ದಾರೆ. ಒಳಗೆ ಶಾಪಿಂಗ್ ಮಾಡೋದಕ್ಕೂ ಶಾಪ್ ಇದೆ ಅಂತ ಹೇಳಿದ್ರು. ನೋಡೋಣ ಇವಾಗ, ಒಳಗೋಗೋಣ ಬನ್ನಿ. ಜೈ ಇಂಡಿಯನ್ ಆರ್ಮಿ ಹಿಂಗಿದೆ ನೋಡಿ ಎಂಟ್ರಿ. ವಿಡಿಯೋ ರೆಕಾರ್ಡಿಂಗ್ ಮಾಡೋದಕ್ಕೆ ಅವಶ್ಯಕತೆ ಇದೆಯಲ್ಲ ಅಂತ ಕೇಳಿ ನೋಡ್ತಿದೆ, ಆಮೇಲೆ ನೋಡೋಣ ಒಳಗೆ. ಆಲ್ ಆಫ್ ಫೇಮ್ ಇದು ಯಾವಾಗ ಇದ್ದಾಗಿದೆ ಅಂತ ಹೇಳಿದ್ದು 1999. ಓ 1999 ಕಾರ್ಗಿಲ್ ಆಯ್ತಲ್ಲ ಅದರದ್ದು. ಆಲ್ ಆಫ್ ಫೇಮಲ್ಲಿ ಇಟ್ಟಿರೋಂಥ ನೋಡಿ. ಈ ಚಳಿಯಲ್ಲಿ ಆರ್ಮಿಯವರು ತುಂಬ ಕಷ್ಟಪಟ್ಟು ಸಾಹಸಗಳು ಕೊಟ್ಟಿರೋದಕ್ಕೆ ನಮಗೆ ಯುದ್ಧದಲ್ಲಿ ಗೆಲ್ಲುವಂಥ ಅವಕಾಶಗಳು ಸಿಕ್ಕಿದ್ದು. ಅಂದರೆ ತುಂಬ ಚಳಿ ಇದೆ. ನಾವು ಇಲ್ಲಿ ಬಂದು ಈ ಚಳಿಗಳನ್ನ ನೋಡ್ತಾ ಇದ್ದೀರಲ್ಲ, ಈ ಚಳಿನ ನೋಡಿ ಅನುಭವಿಸ್ತಾ ಇರೋದ್ರಿಂದ ನಮ್ಗೆ ಗೊತ್ತಾಗ್ತದೆ ಇಲ್ಲಿ ಎಷ್ಟು ಚಳಿ ಇದೆ ಅಂದ್ಬಿಟ್ಟು. -ಡಿಗ್ರಿಗೆ ಹೋಗುತ್ತೆ. ಇಲ್ಲಿ ಉಡುಪುಗಳು ನೋಡಿ, ನೀವು ಯಾವ್ದು ಬೇಕಂದರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡೋದಕ್ಕೂ ಅವಕಾಶಗಳು ಕೊಡ್ತಾರೆ. ಆಮೇಲೆ ನೋಡಿ ಫ್ರೂಟ್ಸ್, ಚೀತಾ, ಆಯುಧಗಳು, ಹಾಗೆ ನಕ್ಷೆ, ಆಮೇಲೆ ಹಿಸ್ಟ್ರಿ ಹಾಕಿದ್ದಾರೆ. ಸಖತ್ ಆರ್ಮಿಯವರು ನಮಗಿದ್ರ ಈ ಇತಿಹಾಸ ಎಲ್ಲ ಹೇಳ್ತಾ ಇದ್ದಾರೆ. ತುಂಬ ಖುಷಿಯಾಯಿತು. ಆಮೇಲೆ ಇದು ನಮ್ಮ ದೇಶದಲ್ಲಿರುವಂಥ ಗಡಿ ಭಾಗ ಹಾಗೂ ಲೇ ಲಡಾಖು ಏನೇನು ಹಿಸ್ಟ್ರಿ ತುಂಬ ಹೇಳಿದ್ರು. ನನಗೆ ಅಷ್ಟು ಹೇಳೋಕ್ಕಾಗಲ್ಲ. ಆವಾಗ ಯೂಸ್ ಮಾಡಿರೋಂಥ ಗನ್ ಹೇಗಿದೆ ನೋಡಿ, ತುಬಾಕಿಗಳು. ಜನರಲ್ ಸಿಂಗ್ ಎಲ್ಲ ದೇಶಕ್ಕೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡಿರೋಂಥ ಮಹಾನ್ ವ್ಯಕ್ತಿಗಳು. ಹಾಗೆಯೇ ಅದರ ಹಿಸ್ಟ್ರಿಗಳು. ಆಲ್ ಆಫ್ ಫೇಮಲ್ಲಿರುವಂಥ ಆರ್ಮಿಯ ಫೋಟೋಗಳು. ಓ ಇಲ್ಲಿ ನೋಡು ಆರ್ಮಿ ಅವ್ರದ್ದು. ಮೆಡಲ್ಸ್, ಆರ್ಮಿಯವ್ರಿಗೆ ಸಿಗುವಂಥ ಉನ್ನತವಾದ ಮೆಡಲ್ಸ್. हमारे कर्नल भीखमाला संतोष बाबू जो कि 16 हजार के कमांडिंग ऑफिसर थे और वहां पर उस समय ऑब्जर्वेशन पोस्ट में काम गए थे, लेकिन दुश्मन देश चाहता था किसी और
बारे में ಯೂಸ್ ಮಾಡಿರೋಂಥ ಗನ್ನುಗಳು ತಿಳ್ಕೊಳ್ಬೇಕಂದ್ರೆ ತುಂಬ ತಿಳ್ಕೊಳೋದಿದೆ. ಹಾಂ, ಇತಿಹಾಸ ಆರ್ಮಿದು ಕೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಒಂದು ಬರೋದೊಂದು ಕಡಿಮೆ ಆಗಿನ ಕಾಲದ. ಪಾಕಿಸ್ತಾನ್ ಗನ್ ಮಿಷಿನ್ ಅಂತ ಅವರಿಂದ ಕಿತ್ಕೊಂಡಿರೋದು. ಓಹೋ, ಪಾಕಿಸ್ತಾನ್ ಗನ್ ಅಂತ ನೋಡಿ, ಮಿಷಿನ್ ಗನ್. ಅವ್ರಿಗೆ ಶೂಟ್ ಮಾಡೋದಕ್ಕೆ ಎತ್ಕೊಳ್ಬೋದು. ಇಂಡಿಯನ್ ಆರ್ಮಿ ಅವರು ಹೊಡೆದು ಕಿತ್ಕೊಂಡಿರೋದು. ಇದು ಪಾಕಿಸ್ತಾನ್ ವೆಪನ್ ಕ್ಯಾಪ್ಚರ್ಡ್ ಬೈ ಇಯರ್ ಇಂಡಿಯನ್ ಆರ್ಮಿ 1947 1947. ಇದು ಬಂದ್ಬಿಟ್ಟು ಚೈನೀಸ್ ಅವ್ರ ವೆಪನ್ನು ಇಕ್ವಿಪ್ಮೆಂಟ್ ಕ್ಯಾಪ್ಚರ್ಡ್ ಬೈ ಇಂಡಿಯನ್ ಆರ್ಮಿ 1962 ವಾರಲ್ಲಿ. ಇದು ಪಾಕಿಸ್ತಾನ ಅವರಿಂದ ಹೊಡೆಕಿತ್ಕೊಂಡಿರೋ ಪಾಕಿಸ್ತಾನ್ ಗನ್ ಮಿಷಿನ್ ಗನ್ನು 1965 ವಾರಲ್ಲಿ. ಇದನ್ನು ಪಾಕಿಸ್ತಾನದವ್ರ ಹತ್ರನೇ ಹೊಡೆಕಿತ್ಕೊಂಡಿರೋದು. ಇದು ಬಂದ್ಬಿಟ್ಟು ಕಾರ್ಗಿಲ್ ವಾರಲ್ಲಿ ಕಿತ್ಕೊಂಡಿರೋದು. ಇದು ಕಾರ್ಗಿಲ್ ವಾರಲ್ಲ. ಇದು ಪಾಕಿಸ್ತಾನಿ ಗನ್ ಮೆಷಿನ್ 7.62 mm ಇದೆ. ಸಿಂಹದಂತೆ ಇರುವಂಥ ಆರ್ಮಿಯವರ ರಚನೆ ಮಾಡಿರುವಂಥ ಒಂದು ಅದ್ಭುತವಾದ ಒಂದು ಸ್ಥಳ. ಇದರಲ್ಲಿ ಏನಂದರೆ ಬೇಸರದ ಸಂಗತಿ, ನಮ್ಮ ಸೈನಿಕರು ತೀರೋಗಿರುವಂಥ ಅವರು ಮೆಮೋರಿಯಲ್ ಹಾಲ್ ಮಾಡಿದ್ದಾರೆ. ಆಯ್ತು, ಬಾ ಸೈಡ್ ಹೋಗೋಣ ತಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ. ಹಾಂ, ನೋಡಿ ಇಲ್ಲಿ ಕೂರೋದಕ್ಕೆಲ್ಲ ಹೆಂಗೆ ಮಾಡಿದ್ದಾರೆ. ಸಖತ್ ಮೇಂಟೆನೆನ್ಸ್ ಮಾತ್ರ A1 ಇಂಡಿಯನ್ ಆರ್ಮಿ ಅವ್ರದ್ದು. ಅಲ್ಲಿ ನೋಡಿ ಇಂಡಿಯನ್ ಆರ್ಮಿದು ಫ್ಲಾಗು, ಆಮೇಲೆ ನಮ್ಮ ಭಾರತದ ತ್ರಿವರ್ಣ ಧ್ವಜ. ಹಾಗೆಯೇ ಇವಾಗ ನಮ್ಮ ಯೋಧರು ಕಳ್ಕೊಂಡು ಅವರ ನೆನಪಿನಗೋಸ್ಕರ ಅಂತ ಹೆಸರುಗಳನ್ನ ಅಲ್ಲಿ ಇಟ್ಟಿರೋಂಥ ಸ್ಥಳಕ್ಕೆ ಹೋಗ್ತಿದ್ದಾರೆ. ನೋಡಿ ಯಾವ ಥರ ನೀಟ್ ಮೇಂಟೆನೆನ್ಸ್ ಇದೆ. ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ದೇಶಕ್ಕೋಸ್ಕರ. ಬಟ್ಟು ದೇಶದ ಬಗ್ಗೆ ಕಾಳಜಿ ಇರೋವಂಥ ಬೇಕಪ್ಪ ನನ್ನ ಮಕ್ಕಳು ಏನೇನೋ ರಾಜಕೀಯ ಯುದ್ಧದಲ್ಲಿ ನಿಂತ್ಕೊಂಡು ಸುಮ್ಮನೆ ಉಡಾಫೆ ಮಾತುಗಳು ಮಾತಾಡ್ತಾರೆ. ಅದೊಂದು ಬೇಜಾರು ವಿಚಾರ. ನಮ್ಮ ದೇಶಕ್ಕೋಸ್ಕರ ಎಷ್ಟು ಜನ ಯೋಧರು ತಮ್ಮ ಪ್ರಾಣವನ್ನು ಬಲಿದಾನ ನೀಡಿರುವಂಥ ಈ ಪುಣ್ಯವಾದ ಸ್ಥಳಕ್ಕೆ ಇವಾಗ ಬಂದಿರೋದು. ಇಷ್ಟು ಜನದ ಯೋಧರು ದೇಶಕ್ಕೋಸ್ಕರ ತಮ್ಮ ಜೀವನ ಅರ್ಪಣೆ ಮಾಡಿದ್ದಾರೆ. ಆ ಜಾಗದಲ್ಲಿದ್ದೀನಿ ಇವತ್ತು. ನೀವು ಲೇಕ್ ಬಂದಾಗ ಈ ಜಾಗಕ್ಕೆ ವಿಸಿಟ್ ಮಾಡಿ ನಮ್ಮ ಯೋಧರಿಗೆ ನಿಮ್ಮ ಪ್ರೀತಿಯ ನಮಸ್ಕಾರಗಳನ್ನು ಮಾಡಿ ಅದನ್ನೊಂದು ಮಾಡೋ. ಎಷ್ಟು ಜನ ಯೋಧರು ಹಿಂಗೆ ಕೈ ಮುಗಿಯೋದೇನೋ. ನಿನ್ನ ಜೀವ ಬೇಕಂದ್ರೆ ಕೊಟ್ಬಿಡು, ಏನು ಅದರಲ್ಲೇನು ಅವರೇ ಕೊಟ್ಟಿರ್ಬೇಕನ್ನೋ ಹಿಂದೇನು. ನೋಡಿ ನಮ್ಮ ಯೋಧರು ತಮ್ಮ ಪ್ರಾಣ ಬಲಿದಾನ ನೀಡಿರೋಂಥ ಒಂದು ಹೆಸರುಗಳನ್ನೆಲ್ಲ ಇಲ್ಲಿ ಬರೆದಿಟ್ಟಿದ್ದಾರೆ. ಯಾವ ಬೇಟೆಯಲ್ಲಿ ಅನ್ನೋದೆಲ್ಲ ಫುಲ್ಲು ಬರೆದಿದ್ದಾರೆ. ಆಮೇಲೆ ಇಲ್ಲಿ ನೋಡಿದ್ರೆ ನೀವು ಈ ಜಾಗ ಬಂದು ಫುಲ್ಲು ಬೆಟ್ಟಗಳ ಸೆಂಟ್ರಲ್ಲಿರೋದು. ನಿಮ್ಗೆ ಕಾಣಿಸ್ತಾ ಇರ್ಬೋದು, ಫುಲ್ಲು ಬೆಟ್ಟಗಳೇ. ಈ ಬೆಟ್ಟಗಳ ನಡುವೆ ಇರುವಂಥ ಒಂದು ಪುಣ್ಯವಾದ ಕ್ಷೇತ್ರ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ.